ಕಟ್ಟೆಮಾಡು ಪ್ರಕರಣದ ಆರೋಪಿತರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದ ಹೊರತು ಯಾವುದೇ ಸಂಧಾನ ಸಭೆ ಅಥವಾ ಶಾಂತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಅಖಿಲ ಕೊಡವ ಸಮಾಜ ಜಿಲ್ಲಾಡಳಿತಕ್ಕೆ ಸಂದೇಶ ರವಾನಿಸಿದೆ. ಶುಕ್ರವಾರ ನಡೆದ ಕೊಡವರ ಬೃಹತ್ ಸಮಾವೇಶದಲ್ಲಿ ತಮ್ಮ ಪ್ರಮುಖ 9 ಬೇಡಿಕೆಗಳ ಮನವಿಯನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಕಟ್ಟೆಮಾಡಿನಲ್ಲಿ ನಡೆದ ಹಲ್ಲೆ ಪ್ರಕರಣದ ಕಿಡಿಗೇಡಿಗಳನ್ನು ಬಂಧಿಸದಿರುವ ಬಗ್ಗೆ ಜಿಲ್ಲಾಡಳಿತ ಕ್ರಮಕ್ಕೆ ತಮ್ಮ ಅಸಮಾಧಾನವಿದ್ದು ಕೂಡಲೇ ಆರೋಪಿತರನ್ನು ಬಂಧಿಸಬೇಕು. ಕೊಡವರಿಗೆ ಕೋವಿ ಹೊಂದಿರುವ ವಿಶೇಷ ಅಧಿಕಾರವಿದ್ದರೂ ಅದನ್ನು ಕಸಿದುಕೊಳ್ಳಲು ಅರೆಭಾಷಿಕ ಸಮುದಾಯ ಒಂದು ವರ್ಗ ಷಡ್ಯಂತ್ರ ನಡೆಸುತ್ತಿದೆ. ಕೊಡವರ ಸಾಂವಿಧಾನಿಕ ಹಕ್ಕುಗಳನ್ನು ವಿರೋಧಿಸಲಾಗುತ್ತಿದೆ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿದೆ. ಕಾವೇರಿ ನಮ್ಮ ಕುಲಮಾತೆಯಾದರೂ ಇದನ್ನು ಈ ವರ್ಗ ವಿರೋಧಿಸುತ್ತಿದೆ. ತಲಕಾವೇರಿಯಲ್ಲಿ ಕೊಡವರ ಸಂಪ್ರದಾಯ ಪಾಲನೆಗೆ ಮತ್ತು ಪತಾಯಕ್ಕೆ ಅಕ್ಕಿ ಹಾಕುವುದಕ್ಕೂ ತಡೆಯೊಡ್ಡುವ ಪ್ರಯತ್ನ ನಡೆದಿದ್ದು, ಕಾವೇರಿ ಕ್ಷೇತ್ರದಲ್ಲಿ ಕೊಡವರು ನಡೆಸುವ ಅನ್ನದಾನಕ್ಕೂ ತಡೆಯೊಡ್ಡಿ ಇಡೀ ಸಮುದಾಯವನ್ನೇ ಕಾವೇರಿ ಉತ್ಸವದಿಂದ ಹೊರಗಿಡುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇದೆ ಎಂದು ಅಖಿಲ ಕೊಡವ ಸಮಾಜ ಆರೋಪಿಸಿದೆ. ಕೊಡಗಿಗೆ ಸಂಬಂಧಿಸಿದಂತೆ ಸತ್ಯವನ್ನು ತಿರುಚಿ ಸುಳ್ಳು ಇತಿಹಾಸ ಸೃಷ್ಟಿಸುವ ಆ ಮೂಲಕ ಕೊಡವರ ಅಸ್ತಿತ್ವವನ್ನು ನಿರ್ನಾಮ ಮಾಡುವ ಪ್ರಯತ್ನ, ವೀರ ಸೇನಾನಿಗಳನ್ನು ಪದೇ ಪದೇ ಅವಮಾನಿಸುವ ಪ್ರಯತ್ನ, ಕೊಡವ ಮಕ್ಕಳು ಮತ್ತು ಮಹಿಳೆಯರ ಅವಹೇಳನ, ಸಂಸ್ಕೃತಿ, ಆಭರಣ, ಉಡುಗೆ ತೊಡುಗೆ ಮತ್ತು ಆಚರಣೆಗಳ ಬಗ್ಗೆ ವಿಡಂಬನೆ ಮಾಡುವುದು, ದೇವಸ್ಥಾನಗಳಲ್ಲಿ ಬೈಲ ಅಸ್ತ್ರ ಪ್ರಯೋಗಿಸಿ ಕೊಡವರ ಸಂಸ್ಕೃತಿ ಆಚರಣೆಗಳನ್ನು ನಿರ್ಬಂಧಿಸುವ ಹುನ್ನಾರವು ನಡೆಯುತ್ತಿದೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಕೊಡವರು ಸಂಸ್ಕೃತಿ ಸಂಪ್ರದಾಯಗಳ ಭದ್ರತೆಗಾಗಿ ಸಂವಿಧಾನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪರದಂಡ ಸುಬ್ರಹ್ಮಣಿ ಅವರು ಬೇಡಿಕೆಗಳ ಮನವಿಯನ್ನು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರಿಗೆ ಅರ್ಪಿಸಿದರು. ದೇವಸ್ಥಾನವನ್ನು ಪ್ರತ್ಯುಂಜಯ ದೇವಸ್ಥಾನವನ್ನು ಸುಳ್ಳು ನಾಮಕರಣ ಮಾಡುವುದರ ಮೂಲಕ ದೇವಸ್ಥಾನದ ಪಾವಿತ್ರ್ಯತೆಯನ್ನು ನಾಶ ಮಾಡಿ ಉದ್ದೇಶಪೂರ್ವಕವಾಗಿ ಜನಾಂಗಗಳ ವಿಷಬೀಜವನ್ನು ಬಿಟ್ಟು ಸಮಾಜದಲ್ಲಿ ಪಾವಿತ್ರ್ಯತೆಯನ್ನು ನಾಶ ಮಾಡಿ ಉದ್ದೇಶಪೂರ್ವಕವಾಗಿ ಜನಾಂಗಗಳ ನಡುವೆ ವಿಷಬೀಜವನ್ನು ಬಿತ್ತಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಮೂಲ ಕಾರಣಕರ್ತರಾದ ದೇವಸ್ಥಾನದ ಅರ್ಚಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಟ್ಟೆಮಾಡು ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ಕೊಡವರ ಸಾಂಸ್ಕೃತಿಕ ಉಡುಗೆಯನ್ನು ನಿರ್ಬಂಧಿಸಲು ಪ್ರಯತ್ನಿಸಿ ಕೊಡವರ ಮೇಲೆ ಹಲ್ಲೆ ನಡೆಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ವಿಳಂಬ ಧೋರಣೆ ನಡೆಸುತ್ತಿರುವ ಜಿಲ್ಲಾಡಳಿತದ ಕ್ರಮದ ವಿರುದ್ಧ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನು ಬಂಧಿಸಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಹಾಗೆಯೇ ಕಿಡಿಗೇಡಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದ ಹೊರತು ಕೊಡವರಿಗಾದ ಅವಮಾನವನ್ನು ಗಂಭೀರವಾಗಿ ಪರಿಗಣಿಸಿ ಕೊಡವ ಸಮುದಾಯವು ಯಾವುದೇ ಸಂಧಾನ ಸಭೆ ಅಥವಾ ಯಾವುದೇ ಶಾಂತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸುತ್ತದೆ. ಈ ಮೇಲೆ ಪ್ರಸ್ತಾಪಿಸಿರುವ ಬೇಡಿಕೆ ಹಾಗೂ ಅಹವಾಲುಗಳಿಗೆ ಪೂರಕವಾಗಿ ಸ್ಪಂದಿಸುವ ದೃಢ ವಿಶ್ವಾಸದೊಂದಿಗೆ ಸಮಸ್ತ ಕೊಡವ ಸಮುದಾಯ ಹಾಗೂ ಕೊಡವ ಸಂಸ್ಕೃತಿಯನ್ನು ಅನುಸರಿಸುತ್ತಿರುವ ಸರ್ವ ಕೊಡವ ಭಾಷಿಕ ಜನಾಂಗಗಳ ಮತ್ತು ಅಭಿಮಾನಿಗಳ ಪರವಾಗಿ ಈ ಮನವಿಯನ್ನು ಗೌರವಪೂರ್ವಕವಾಗಿ ಸಮರ್ಥಿಸುತ್ತಿದ್ದೇವೆ ಸರ್. ಧನ್ಯವಾದಗಳು. ಮನವಿಯನ್ನು ಸ್ವೀಕರಿಸಿದ ಡಿಸಿ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಕ್ರಮ ವಹಿಸುವುದಾಗಿ ಹೇಳುತ್ತಿದ್ದಂತೆ ಸಂಘಟನೆಯೊಂದರ ಮೇಲೆ ಹೂಡಲಾಗಿರುವ ಮೊಕದ್ದಮೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸುತ್ತಿದ್ದ ದೃಶ್ಯ ಎದುರಾಯಿತು. ಈ ವೇಳೆ ಎಸ್ಪಿ ಕೆ ರಾಮರಾಜನ್, ಹೆಚ್ಚುವರಿ ಎಸ್ಪಿ ಸುಂದರರಾಜ್, ಪ್ರೊಬೇಷನರಿ ಎಸ್ಪಿ ಬೆನಕ ಪ್ರಸಾದ್ ಹಾಜರಿದ್ದರು.